ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಶಾಲೆ ಕಾಲೇಜುಗಳಿಂದ ಗುಣಮಟ್ಟದ ಶಿಕ್ಷಣ ಪಡೆಯಿರಿ. ಲತಾ ಮಲ್ಲಿಕಾರ್ಜುನ್. ಹರಪನಹಳ್ಳಿ. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗಿಂತ ಸರ್ಕಾರಿ ಶಾಲೆ ಕಾಲೇಜುಗಳು ಗುಣಮಟ್ಟದ ಶಿಕ್ಷಣ ನೀಡುತ್ತಿವೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ದಾಖಲಿಸಬೇಕು ಎಂದು ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಹೇಳಿದರು. ತಾಲೂಕಿನ ಸಿಂಗ್ರಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕೊಠಡಿಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಪೋಷಕರ ಶ್ರಮವನ್ನು ಗೌರವಿಸಿ ಕಠಿಣ ಪರಿಶ್ರಮದಿಂದ ಅಧ್ಯಯನ ಮಾಡಬೇಕು. ಐಎಎಸ್, ಐಪಿಎಸ್, ಕೆಎಎಸ್, ವೈದ್ಯರು, ಎಂಜಿನಿಯರ್ಗಳು, ಶಿಕ್ಷಕರು ಹಾಗೂ ಉಪನ್ಯಾಸಕರಾಗಿ ಉನ್ನತ ಸ್ಥಾನ ಅಲಂಕರಿಸಬೇಕು. ಪರಿಶ್ರಮಕ್ಕೆ ಪ್ರತಿಫಲ ಖಂಡಿತ ಸಿಗುತ್ತದೆ ಎಂದು ಸಲಹೆ ನೀಡಿದರು. ಶಾಲೆಯಲ್ಲಿ 280 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯ ಇಲ್ಲ. ಹೈಟೆಕ್ ಶೌಚಾಲಯ ನಿರ್ಮಿಸಿಕೊಡುವಂತೆ ಶಾಲೆಯ ಶಿಕ್ಷಕರು ಶಾಸಕರಿಗೆ ಮನವಿ ಸಲ್ಲಿಸಿದರು. ಅಲ್ಲದೆ ವಿವಿಧ ಮಹಿಳಾ ಸಂಘಟನೆಗಳು, ಸಾರ್ವಜನಿಕರು ಅಹವಾಲು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂವಿ ಅಂಜಿನಪ್ಪ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಲಾಟಿ ದಾದಪೀರ್, ಸಹಾಯಕ ಕಾರ್ಯಪಾಲಕ ಪಿ ಶಂಕರನಾಯ್ಕ, ಕೆಡಿಪಿ ಸದಸ್ಯ ಮಂಜುನಾಥ್, ಮುಖಂಡ ಟಿ ಪ್ರಕಾಶ್, ಚಿಗರಿ ಮಂಜುನಾಥ್, ಫಕೀರರಾಜ್, ದಾದಪೀರ್, ಸಿದ್ದಲಿಂಗಪ್ಪ, ಜೆ ವೆಂಕಟೇಶ್, ಮುಖ್ಯ ಶಿಕ್ಷಕ ಬಿ ಕೃಷ್ಣಮೂರ್ತಿ, ಶಿವರಾಜ್ ಸೇರಿದಂತೆ ಇತರರು ಇದ್ದರು. ವರದಿ ಮಹೇಶ್ ಅರಸೀಕೆರೆ. ಕಂಟಿನ್ಯೂ ಆಗ್ತಾರೆ. ಇನ್ನೂ ನಮ್ಮ ಊರಿನ ಗ್ರಾಮಸ್ಥರಿಗೆ ಹೇಳೋದೇನು ಅಂತಂದ್ರೆ, ಊರಿಗೆ ಆದಷ್ಟು ಮಕ್ಕಳಿಗೆ ಇಲ್ಲೇ ಕಲಿಸ್ಕೊಡಿ. ನಾವು ಪ್ರೈವೇಟ್ ಸ್ಕೂಲ್ಗಿಂತ ಇದು ಕಮ್ಮಿ ಆಗೋದಿಲ್ಲ. ಸರ್ಕಾರದ ಸ್ಕೂಲು ನಾವು ಚೆನ್ನಾಗಿ ಪ್ರೈವೇಟ್ ಸ್ಕೂಲ್ ತರನೇ ನಾವು ನಡೆಸ್ತಾ ಇದ್ದೇವೆ. ಎಲ್ಲ ಮಕ್ಕಳನ್ನು ಇಲ್ಲಿ ಮಾಡಿ ವಿತೌಟ್ ಫೀಸ್, ಏನು ಫೀಸ್ ಇಲ್ಲದೆ ನಾವು ಮಾಡ್ತಾ ಇದ್ದೇವೆ. ಇದನ್ನ ನೀವೆಲ್ಲ ಮಾಡಿ ಸರ್ಕಾರ ನಿಮಗೆಲ್ಲನೂ ಅನುಕೂಲ ಮಾಡಿಕೊಡುತ್ತೆ. ಮುಂದೆ ಮಕ್ಕಳು ಇಲ್ಲೇ ಕಂಟಿನ್ಯೂ ಮಾಡಿ KPS ಅವರಲ್ಲೇ LKG ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಮಾಡುವಂತ ಪ್ರಪೋಸಲ್ ಹೋಗಿದೆ. ಮೋಸ್ಟ್ಲಿ ಅಪ್ರೂವ್ ಆಗುತ್ತೆ ಈ ಸಲ. ಮಿನಿಸ್ಟ್ರಿಂದ ಮಿನಿಸ್ಟ್ರಿ ಆದ್ಮೇಲೆ ಅಪ್ರೂವ್ ಮಾಡ್ತಾರೆ. ಇವತ್ತೇನು ಸ್ಪೆಷಲ್ ಮಾಡಿದಾಗ ನಾವು ಬರ್ತೀನಿ ಅಂತ ಅಡಿಗೆ ಭಟ್ರು ಮತ್ತೆ ಎಲ್ಲ ಸೇರಿ 3 ಕೊಠಡಿಗಳನ್ನು ಮಾಡಿದ್ದೀವಿ. ಇದು 42 ಲಕ್ಷದ 3 ಕೊಠಡಿಗಳು 42 ಲಕ್ಷಕ್ಕೆ ಸಂಬಂಧಪಟ್ಟಿಲ್ಲ. ಇವತ್ತು ಯಾರಿಗೆ ಕೊಠಡಿ ಬೇಕು? ಹೊಸ ಕೊಠಡಿ ಮಕ್ಕಳೇ ಎಲ್ಲರಿಗೂ ಬೇಕಾ? ಯಾರಿಗೆ 5th ಕೊಡೋಣ, 6th ಕೊಡೋಣ, 7th ಕೊಡೋಣ? ಅದಕ್ಕೆ ಬೇಕು.